ಎಸ್ ಮ್ಯಾಮ್, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ? ಸಿಂಹ ರಾಶಿಯವ್ರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಪಾಪ. ಸಿಂಹ ರಾಶಿಯವರು ತುಂಬ ಕಷ್ಟದಲ್ಲಿ ಬಳಲ್ತಾ ಇರ್ತೀರಾ. 12ನೇ ಮನೇಲಿ ಗುರು, ಅಷ್ಟಮದಲ್ಲಿ ಶನಿ, ಆಕ್ಸಿಡೆಂಟು, ಆರೋಗ್ಯದ ವಿಚಾರ, ಆರೋಗ್ಯದ ತೊಂದರೆ, ಮತ್ತು ಎಲ್ಲೋ ಒಂದು ಕಡೆ ಮನೆ ಕುಟುಂಬದ ಸಮಸ್ಯೆ, ಮದುವೆ ಕಾರ್ಯಗಳು ನಿಂತೋಗೋದು, ಮನೇಲಿ ಅಶುಭ ಕಾರ್ಯಗಳು ನಡೀತಾ ಹೋಗೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೋಡಿ, ನಿಮಗೆ ಇವಾಗ ಮುಖ್ಯವಾಗಿ ಏನಪ್ಪ ಅಂತಂದರೆ ಸಿಂಹರಾಶಿಯವರಿಗೆ 3ನೇ ಮನೆಯಲ್ಲಿ ಬುಧ ಶುಕ್ರ ಇದ್ದಾರೆ. ಶುಕ್ರ ಸ್ವಂತ ಮನೇಲಿದ್ದು ಬುಧನೂ ಅಲ್ಲೇ ಇರೋದ್ರಿಂದ, ಯಾಕಂದರೆ ಬುಧ ಅವನು 11ನೇ ಮನೆಯವನಾಗಿರ್ತಾನೆ. ಅವನು ಬಂದು ಎಲ್ಲೋ ಒಂದು ಕಡೆ 3ನೇ ಮನೇಲಿದ್ದಾಗ ನಿಮ್ಮ ತುಂಬ ಆಪ್ತರಿಂದ ಒಂಚೂರು ಸಹಾಯ ಆಗೋದಾಗಿರ್ಬೋದು. ಅದೇ ರೀತಿ 4ನೇ ಮನೇಲಿ ಸೂರ್ಯ ಮತ್ತು ಕುಜ ಇರ್ತಾರೆ. ಸೂರ್ಯ ಮತ್ತು ಕುಜ 4ನೇ ಮನೇಲಿದ್ದಾಗ ಪ್ರಾಪರ್ಟಿ ವಿಚಾರ ಅದು ಇದು ಅಂತ ಬಂದಾಗ ಸಿಂಹರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಇವತ್ತು ನಿಮ್ಮದೇ ನಕ್ಷತ್ರ ಆಗಿರುತ್ತೆ. ಸೂರ್ಯನ ಒಂದು ನಕ್ಷತ್ರ ಆಗಿರೋದ್ರಿಂದ, ಉತ್ತರಾಷಾಢ ನಕ್ಷತ್ರ ಆಗಿರೋದ್ರಿಂದ ಇವತ್ತು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಆರ್ಘ್ಯ ಕೊಡಿ. ಎಲ್ಲಾದರೂ ಒಂಚೂರು ಬೆಲ್ಲವನ್ನು ತುಂಬ ದಾನವನ್ನು ಮಾಡಿ. ಯಾರು ತುಂಬ ಹಸ್ಕೊಂಡಿರ್ತಾರೋ, ತುಂಬ ಕಡು ಬಡವರು ಇರ್ತಾರೋ ಅವ್ರಿಗೆ ಒಂದು ಚೂರು ಬೆಲ್ಲವನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಬೆಲ್ಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ 1 ಲೀಟ್ರ್ 2 ಲೀಟ್ರ್ ನೀರು ಬಾಟ್ಲನ್ನಾದರೂ ಕೊಡಿಸಿ, ನಿಮಗೆ ಒಳ್ಳೆಯದಾಗತ್ತೆ. ಎಸ್ ಮ್ಯಾಮ್, ನಾವು ಮತ್ತೆ ರಾಶಿಗಳ ಬಗ್ಗೆ ನೋಡ್ತೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಸರ್. ಮಗನ ಬಗ್ಗೆ. ಅವ್ರು ಹುಟ್ಟಿರುವಂಥ ದಿನಾಂಕ ಮತ್ತೆ ಸಮಯ ಹೇಳಿ. 1/10/1996. 1996. ಅವ್ರು ಹುಟ್ಟಿರುವಂಥ ಸಮಯ 2:55 ಮಧ್ಯಾಹ್ನ. 2:55 ಮಧ್ಯಾಹ್ನ. ಅವ್ರ ಹೆಸರು ಸಂತೋಷ್. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಏನು ಸರ್ ಪ್ರಶ್ನೆ ನಿಮ್ಮದು? ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರದ್ದು ಹಾಂ, ಮದುವೆ. ಇದು ಯಾರು ಸರ್ ಇವರು? ನಿಮ್ಮ ಮಗನ? ಅವ್ರ ನಮ್ಮ ಮಗ ಅವರು, ನಾವು ತಂದೆಯವ್ರು. ಅವ್ರ ತಂದೆಯವರು. ಅದನ್ನೇ ಗೊತ್ತಾಯ್ತು ಸರ್, ಮಗನ ಅಂತ ಕೇಳಿದೆ. ನೋಡಿ ಸರ್, 2014ರಿಂದ 32 ರಾಹು ದೇಶ ನಡೀತೆ ನಿಮ್ಮ ಮಗನಿಗೆ. ನಿಮ್ಮ ಮಗನ ಲಗ್ನ ಬಂದು ಮಕರ ಲಗ್ನ. ನಿಮ್ಮ ಮನೇಲಿ ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ? ಹಾಂ, ಆರೋಗ್ಯ ಚೆನ್ನಾಗಿದೆ. ನಿಮ್ಗಲ್ಲ, ನಿಮ್ಮ ಮಗನಿಗೂ ಅಲ್ಲ, ನಿಮ್ಮ ಮನೇಲಿ ಯಾರಿಗಾದ್ರೂ ಬೇರೆಯವ್ರಿಗೆ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಇದೆಯಾ? ನಮಗೆ ಇದೆ ಮೇಡಮ್. ಏನು ಸಮಸ್ಯೆ ಸರ್ ನಿಮಗೆ? ನಮ್ದು ಇದೆ, BP ಇದೆ. ಅಷ್ಟೇನಾ? ಅದೇನು ಕಾಮನ್ನು ಸರ್, ಅದೆಲ್ಲ ಪರವಾಗಿಲ್ಲ. ಶುಗರು BP ಎಲ್ಲ. ಸ್ವಲ್ಪ ಕಿಡ್ನಿ ಸಮಸ್ಯೆ ಅಥವಾ ಕ್ಯಾನ್ಸರ್ ಸಮಸ್ಯೆ ಈ ಥರ ಯಾರಿಗಾದ್ರೂ ಇದೆಯಾ? ಏನಾದರೂ ಆಪ್ರೇಷನ್ ಆಗಿದೆಯಾ ಯಾರಿಗಾದ್ರೂ? ಏನು ಮೇಡಮ್? ಕ್ಯಾನ್ಸರು, ಕಿಡ್ನಿ ತೊಂದರೆ, ಆಪ್ರೇಷನ್ ಆಗಿರೋದು ಯಾರಿಗಾದ್ರೂ? ಯಾರಿಗಾದ್ರೂ ಸರ್ಜರಿ ಆಗಿರೋದು ಇದೆಯಾ? ಇಲ್ಲ, ನಮ್ದೇ ಕಾಲಿಂದ ಆಪರೇಷನ್ ಆಗಿತ್ತು ಅಷ್ಟು. ಆಪರೇಷನ್ ಆಗಿತ್ತಾ? ವೆರಿಕೋಸ್ ಅಂತಾರಲ್ಲ ಆ ಟೈಪ್. 2007-14 ಒಳಗಡೆ ಆಗಿದ್ರೆ ನಿಮಗೆ? ಇಲ್ಲ, 4 ವರ್ಷ ಆಗಿ. 4 ವರ್ಷ ಆಯ್ತಾ? ಓಕೆ. ನೋಡಿ, ನಿಮಗೆ ನಿಮ್ಮ ಮನೆಯಲ್ಲಿ ಗುರು ಕೆಟ್ಟಿದ್ದಾನೆ. ನಿಮ್ಮ ಮಗನಿಗೆ ಗುರು ಕೆಟ್ಟಿದ್ದಾನೆ. ಸೊ ಹಾಗಾಗಿ ನೀವು ಮದುವೆ ವಿಚಾರ ಕೇಳ್ತಾ ಇದ್ದೀರಾ ಪಾಪ. ಮದುವೆ ಅಂತ ಬಂದಾಗ ಇವರು ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾರೆ ಅಂತ ಹೇಳುತ್ತೆ. ಯಾರಾದರೂ ಕ್ಯಾನ್ಸಲ್ ಆಯ್ತಾ? ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತೇಳಿ ಕ್ಯಾನ್ಸಲ್ ಆಗಿದೆಯಾ? ಇಲ್ಲ ಮೇಡಮ್, ನಾವಿನ್ನು ಯಾವ ನೋಡಕ್ ಹಚ್ಚಿಲ್ಲ. ನೋಡ್ಬೇಕಂತ ಈಗ ರೆಡಿ ಮಾಡ್ಕೊಂಡ್ರಿ. ರೆಡಿ ಮಾಡ್ಕೊಳ್ಳಿ. ಆದ್ರೂ ನಿಮ್ಮ ಮಗನ್ನ ಒಂದು ಮಾತು ಕೇಳಿ, ಯಾರನ್ನಾದ್ರೂ ಇಷ್ಟಪಟ್ಟು, ಯಾಕಂದ್ರೆ ನೀವು ತಂದೆ ಆಗಿರ್ತೀರ, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಯಾರನ್ನಾದ್ರೂ ಇಷ್ಟಪಟ್ಟು ಕ್ಯಾನ್ಸಲ್ ಆಗಿರುತ್ತೆ, ಬ್ರೇಕಪ್ ಆಗಿರುತ್ತೆ ಅಂತ ಹೇಳುತ್ತೆ. ಮದುವೆ ಅಂತ ಬಂದಾಗ ಮದುವೆ ಲೈಫು ಸ್ವಲ್ಪ ಏರುಪೇರಾಗುತ್ತೆ. ಯಾಕಂತಂದರೆ ಸಪ್ತಮದಲ್ಲಿ ಕುಜ ಇರ್ತಾನೆ. ಸಪ್ತಮಾಧಿಪತಿ ಚಂದ್ರ ಬಂದು ಅವ್ರಿಗೆ 5ನೇ ಮನೇಲಿ ಇರ್ತಾನೆ. ಆದರೆ ಇವ್ರಿಗೆ ಮದುವೆ ಆದಾಗ ಅಂತ ಏನು ಚೆನ್ನಾಗಿರಲ್ಲ, ಕಿತ್ತಾಡ್ತಿರ್ತಾರೆ. ಮಕ್ಕಳಾದ್ಮೇಲೆ ತುಂಬ ಚೆನ್ನಾಗಾಗ್ತಾರೆ. ಮಕ್ಕಳಾದ್ಮೇಲೆ ಅವ್ರ ಕೆರಿಯರ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಏನು ಕೆಲಸ ಮಾಡ್ತಿದ್ದಾರೆ ಇವಾಗ? ಆಮೇಲೆ ಮೇಡಮ್ ಅದೇ ಈಗ ಅವೆಲ್ಲ ಬೆಂಗಳೂರು ಕೇಳ್ತಾರೆ ಮೇಡಮ್. ಅವನಿರೋ ಪೂನಾದಲ್ಲಿ. ಅದಕ್ಕೆ ಎಲ್ಲ ಬೆಂಗಳೂರು ಆದ್ರೆ ನಾವು ಕೊಡ್ತೇವೆ ಅಂತಾರೆ. ಪೂನಾದಲ್ಲಿ ಆದ್ರೆ ಕೊಡಲ್ಲ ಅಂತಾರೆ. ಅದಕ್ಕೆ ಹೇಳ್ತಾ ಇರೋದು, ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ಸಾಫ್ಟ್ವೇರ್ ಇಂಜಿನಿಯರ್ ಕೊಡಿ. ಮತ್ತೆ ಬೆಂಗಳೂರಲ್ಲಿ ಕೆಲಸನಾ? ಎಲ್ಲಿ ಕೆಲಸ? ಇಲ್ಲ, ಅವನು ಪೂನಾದಲ್ಲಿ ಇರೋದೀಗ. ಪೂನಾದಲ್ಲಿ ಇರೋದಾ? ಮದುವೆ ಮಾಡಿ ಕಳಿಸಿ. ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಿದ್ರೆ ಏನು, ಇಂಜಿನಿಯರ್ ಕೆಲಸ ಅಲ್ವಾ? ಹುಡುಕ್ಬಿಟ್ಟು ಕಳಿಸಿ. ಮಕ್ಕಳಾದ್ಮೇಲೆ ಚೆನ್ನಾಗಾಗ್ತಾರೆ ಅಂತ ಹೇಳ್ದೆ. ಇಲ್ಲ, ಇಲ್ಲೇ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ.
ಬೆಂಗಳೂರು ಮೇಡಮ್. ಅಲ್ಲಿ ಮೇಡಮ್ ರೀ ಯಾವ ಈ ಮುಂದಿನ ವರ್ಷ ಐತ್ರಿ ಯೋಗ ಮದುವೆ ಆಗ ಯೋಗ ಮಾಡಿದ್ರೆ ಇವಾಗೆ ಮಾಡ್ಬೋದು. ರಾಹು ದಶ ನಡೀತಿದೆ, ಮದುವೆ ಯೋಗ ಮುಂದಿನ ವರ್ಷ ಅಂತ ಏನಿಲ್ಲ. ಇವಾಗ ಅವ್ರಿಗೆ ಟೈಮ್ ಬಂದು ರಾಹು ದಶ 24, ಕೇತು ಭುಕ್ತಿ ನಡೀತಿದೆ 25ರಿಂದ 28ರವರೆಗೂ ಚೆನ್ನಾಗಿದೆ. ಇವಾಗ ಟೈಮ್ ಚೆನ್ನಾಗಿದೆ, ಮಾಡ್ಬೋದು. ಹೌದೇನು ಮೇಡಮ್? ಟೈಮ್ ಚೆನ್ನಾಗಿದೆ, ಇವಾಗ ಮಾಡಿ. ಹಾಂ, ಮುಂದಿನ ವರ್ಷ ಏನಿಲ್ಲ, ಇವಾಗೆ ಟೈಮ್ ಚೆನ್ನಾಗಿದೆ. ಅದೇ ನೋಡ್ತಾ ಇದ್ದ ಮೇಡಮ್ ಅದೇ ಹಿಂಗೆ ವೃಷಭ ರಾಶಿ ಅಲ್ವಾ, ವೃಷಭ ರಾಶಿ ಅಲ್ವಾ, ಮದ್ವೆ ಎಲ್ಲ ಮಾಡ್ಬೋದು, ತುಂಬಾ ಟೈಮ್ ಚೆನ್ನಾಗಿದೆ. ಒಂದೇ ಕೃತಿಕಾ ನಕ್ಷತ್ರ ಮೇಡಮ್. ಹೌದು, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ತುಂಬಾ ಟೈಮ್ ಚೆನ್ನಾಗಿದೆ, ಇವಾಗ ಮದ್ವೆ ಮಾಡ್ಬೋದು, ಮಾಡಿ. ಆಮೇಲೆ ಮೇಡಮ್ ರೀ ನಾವು ಒಂದ್ ಸ್ವಲ್ಪ ಮನಿ ಕಟ್ಬೇಕಂತ ನಡೀತೈತಲ್ಲ ಮೇಡಮ್? ಮನೆ ಕಟ್ಟೋದು ಇವ್ರಿಗೆ ನಿಮ್ದು ಆಸ್ತಿ ಇದೆಯಾ? ತಾತನ ಆಸ್ತಿ ಇದೆಯಾ ಇವ್ರಿಗೆ? ಮೇಡಮ್ ಆಸ್ತಿ ಎಲ್ಲ ಸೈಟ್ ಎಲ್ಲ ಅದಾವ. ತಾತನ ಆಸ್ತಿ ಇದೆ ಅಂತ ಹೇಳುತ್ತೆ. ನಿಮ್ಗಿಂತ ನಿಮ್ ಮಗನ್ ತುಂಬಾ ಚೆನ್ನಾಗಿ ಆಸ್ತಿ ಆಗಿ ಬರುತ್ತೆ. ಮನೆ ಕಟ್ಬೋದು ಸರ್, ಮನೆ ಕಟ್ಬೋದು. ಮನೆ ಸ್ಟಾರ್ಟ್ ಮಾಡಿ. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಮನೆ ಕಟ್ಬೋದು, ಕಟ್ಟಿ. ದುಡ್ಡಿದ್ರೆ ಏನ್ ಮಾಡಿ, ದುಡ್ಡಿಲ್ಲ ಏನ್ ಮಾಡಕಲ್ಲ ಮೇಡಮ್? ಹೌದ್ರಿ? ಹೌದು, ಅದಕ್ಕೆ ದುಡ್ಡಿದ್ರೆ ಇವತ್ತೇ ಮದುವೆ ಮಾಡ್ಬೋದು, ಇವತ್ತೇ ಮನೆ ಕಟ್ಬೋದು, ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಮೇಡಮ್ ಅವ್ರೆ ಈಗ ನಮ್ದು ದೇವ್ರ ಮನಿ ಹೋಗ್ಬಾರ್ದು, ಬಿಟ್ಟು ಹೋಗ್ಬಾರ್ದು ಅಂತಾರ ಮೇಡಮ್. ಅದು ಒಂದು ಪ್ರಾಬ್ಲಮ್. ದೇವ್ರ ಮನಿ ಅಂತಾರ. ನೀವು ನಮ್ ನಂಬರ್ಗೆ ಫೋನ್ ಮಾಡಿ ವಾಸ್ತು ಹೇಳಿ, ನಿಮ್ಗೆ ಕ್ಲೀನ್ ಆಗಿ ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಅಂತ ಅದನ್ನು ನಾವು ಹೇಳ್ತೀವಿ. ದೇವ್ರ ಮನೆ ಎಲ್ಲಿರ್ಬೇಕು, ಹೌದು, ವಾಸ್ತು ಮಾಡ್ಕೊಡ್ತೀವಿ. ಅದೇ ರೀತಿ ಮನೆ ಕಟ್ಕೊಳ್ಳಿ, ಇನ್ನ ಚೆನ್ನಾಗಿರ್ತೀರಾ ನೀವು. ತುಂಬಾ ಲಕ್ ಬರುತ್ತೆ. ನೀವು ಹೇಗೆ ಏನೇನು ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಆಯ್ತಾ? ಓಕೆ ಸರ್, ಧನ್ಯವಾದ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ 8197676666 ಈ ಸಂಖ್ಯೆಗೆ ಕರೆ ಮಾಡಿ. ಅದು 9 ಗಂಟೆಯಿಂದ 10 ಗಂಟೆ ಒಳಗಡೆ ಕರೆ ಮಾಡಿದ್ರೆ ಮೇಡಮ್ ಅವರು ನಿಮಗೆ ನೇರವಾಗಿ ಪರಿಹಾರ ಕೊಡ್ತಾ ಹೋಗ್ತಾರೆ. ಎಸ್ ಮ್ಯಾಮ್, ಉಳಿದಿರುವಂಥ ಇನ್ನು 6 ರಾಶಿಗಳು, ಆ ರಾಶಿಗಳಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ನೋಡಿ? ಹೇಳ್ತಾ ಬಂದೆ ಸಿಂಹ ರಾಶಿ ಟೈಮ್ ಕೆಟ್ಟಿದೆ ಅಂತ. ಅದೇ ರೀತಿ ಕನ್ಯಾ ರಾಶಿ ಅವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಶನಿ ದೃಷ್ಟಿ ಒಂದು ಬೀಳೋದು ಬಿಟ್ರೆ ನೋಡಿ, 12ನೇ ಮನೇಲಿ ಕೇತು, 11ನೇ ಮನೇಲಿ ಗುರು. ಕನ್ಯಾ ರಾಶಿ ಅವ್ರಿಗಂತೂ ಸೂಪರ್ ಡೂಪರ್ ಲಕ್ಕು, ತುಂಬಾ ಚೆನ್ನಾಗಿರ್ತೀರಾ. 2ನೇ ಮನೇಲಿ ಬುಧ ಮತ್ತೆ ಶುಕ್ರ ಇರ್ತಾರೆ. ಕೆಲಸ, ಕಾರ್ಯ, ದುಡ್ಡು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಕೆಡುತ್ತೆ ಅಂತ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ರಾಹು, 7ನೇ ಮನೇಲಿ ಶನಿ ಇದ್ದಾಗ ಆರೋಗ್ಯದ ವಿಚಾರ ಮತ್ತೆ ಹೊಟ್ಟೆ ಗ್ಯಾಸ್ಟ್ರಿಕ್ ವಿಚಾರ ಇದರಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಕಾಲ್ ಇದೆ, ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಮಾತಾಡ್ತಾ ಹೋಗೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಹಂಪಿಯಿಂದ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನೀವು ಹುಟ್ಟಿರೋಂಥ ಸಮಯ ಮತ್ತೆ ದಿನಾಂಕ ಹೇಳಿ. ನಾ 5ನೇ ತಾರೀಕು 9ನೇ ತಿಂಗಳ 1999. ಓಕೆ, ನೀವು ಹುಟ್ಟಿರೋಂಥ ಸಮಯ? ಹಲೋ, ನೀವು ಹುಟ್ಟಿರೋಂಥ ಸಮಯ ಸಾಯಂಕಾಲ ಅಂತ ಹೇಳ್ತಾರೆ, ನಮ್ಮ ಅಮ್ಮರಿಗೆ ಅಷ್ಟು ಗೊತ್ತಿಲ್ಲ. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡ್ತಾ ಹೋಗಿ. ಮೇಡಮ್ ನಮಸ್ತೆ. ಓಕೆ, ನಮಸ್ತೆ ಮೇಡಮ್. ನಿಮ್ದು ಮಿಥುನ ರಾಶಿ ಪುನರ್ವಸು ನಕ್ಷತ್ರ. ಮಿಥುನ ರಾಶಿ ಬರುತ್ತಾ? ಸಾಯಂಕಾಲ ಅಂತ ಹೇಳಿದ್ರಲ್ಲ. ಅಂದ್ರೆ ಅಮ್ಮರಿಗೆ ಗೊತ್ತಿಲ್ಲ ಅದು. ಮತ್ತೆ ಡೇಟ್ ಕರೆಕ್ಟ್ ಆಗಿದೆ ಅಲ್ವಾ? 5ನೇ ತಾರೀಕು. 5ನೇ ತಾರೀಕು 9ನೇ ತಿಂಗಳ 1999. ನೋಡಿ, ಭಾನುವಾರ ಇರುತ್ತೆ ಅವತ್ತು. ಸೊ ಏನ್ ಮಾಡ್ತಾ ಇದ್ದೀರಾ ನೀವು? ಮನೇಲೇ ಇದೀವ್ರಿ, 8ನೇ ಕ್ಲಾಸ್ ಓದಿದೀವಿ ಅಷ್ಟೇ ನಾವು. ಹೌದಾ? 8ನೇ ಕ್ಲಾಸ್ ಓದ್ಬಿಟ್ಟು ಸುಮ್ನೆ ಇರಲ್ವಲ್ಲ, ಏನಾದ್ರು ಮಾಡ್ತಾ ಇರ್ತೀರಾ? ಇಲ್ಲ, ಅಮ್ಮರು ಶಾಪ್ ಇಟ್ಟಿದ್ದಾರೆ, ಅಲ್ಲೇ ಯಾವಾಗ ಅಮ್ಮರು ಹೋಗಿದ್ದಾಗ ನಾವು ಹೋಗ್ತೀವಿ ಅಷ್ಟೇ. ಏನ್ ಶಾಪ್? ಅಂದ್ರೆ ಜ್ಯುವೆಲರಿ ಅವ ಮಾರ್ತಾರಲ್ಲ, ಬ್ಯಾಗು, ಕ್ಯಾಪ್, ಸ್ಪೆಕ್ಟ್ ಆತರ. ಮತ್ತೆ ಇವಾಗ ಏನ್ ಪ್ರಶ್ನೆ? ಅಂದ್ರೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್, ಕಾಲ್ ನೋವು ಬರ್ತಿದೆ ಮೇಡಮ್. ಯಾವಾಗ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನೋಡಿ, ನಿಮ್ ಟೈಮು ಕರೆಕ್ಟ್ ಆಗಿದೆ, ನಿಮ್ ಡೇಟು ಕರೆಕ್ಟ್ ಆಗಿದೆ. ನನ್ನ ಪ್ರಕಾರ ಶನಿ ದಶ ನಡೀತಾ ಇದೆ. ಕೇಳಿಸ್ತಿಲ್ಲ ಮೇಡಮ್, ಶನಿ ದಶ ನಡೀತಾ ಇದೆ ನಿಮ್ಗೆ. ಮೇಡಮ್, ಶನಿ ದಶ ನಡೀತಾ ಇದೆ. ಮೇಡಮ್. ಹಂಗಾಗಿ ನೋಡಿ, ನಿಮ್ಮ ಲಗ್ನ ಬಂದು ಮಕರ ಲಗ್ನ, ಹಂಗಾಗಿ 3ನೇ ಮನೇಲಿ ಶನಿ ಇರ್ತಾರೆ. ಗುರು ಮತ್ತೆ ಶನಿ 3ನೇ ಮನೇಲಿ ಇರ್ತಾರೆ. ಅದು ಸ್ವಲ್ಪ ನಿಮ್ಗೆಲ್ಲ ಒಂದ್ ಕಡೆ ಹೆಲ್ತ್ ನ ಅಪ್ಸೆಟ್ ಮಾಡುತ್ತೆ. ಮದ್ವೆ? ಹಲೋ, ಮದ್ವೆ ಆಗಿದೆ ಅಲ್ವಾ? ಇಲ್ಲ ಮೇಡಮ್, ಮದುವೆ ಆಗಿಲ್ಲ. ಯಾಕೆ? ನೋಡ್ತಿದಾರ ಮೇಡಮ್, ಆದ್ರೆ ಸೆಟ್ ಆಗ್ತಿಲ್ಲ. ದಿನದಿಂದ ನೋಡಕ್ ಅಲ್ವಾ ಇಷ್ಟೊತ್ತಿಗೆ?
ಯಾವ್ದೋ ಒಂದ್ ಮದ್ವೆ ಸೆಟ್ ಆಗಿ ಕ್ಯಾನ್ಸಲ್ ಆಗಿದ್ಯಾ? ಇಲ್ಲ ಮೇಡಮ್. ಹಾ ನೋಡಿ, ನಿಮ್ ಟೈಮ್ ಚೆನ್ನಾಗಿದೆ, ಇವಾಗ ಮದ್ವೆ ಆಗ್ಬೇಕಲ್ವಾ? ನೋಡ್ತಿದಾರೆ ಮೇಡಮ್, ಆದ್ರೆ ಸೆಟ್ ಆಗ್ತಿಲ್ಲ ಎಲ್ಲ ಯಾವ ಕಡೆನು. ನಿಮ್ಗೆ ತುಂಬಾ ನಿಮ್ಮ ಆಪ್ತರು, ನಿಮ್ಗೆ ಗೊತ್ತಿರೋರ್ನೇ ನೀವು ಮದ್ವೆ ಮಾಡ್ಕೋತೀರಾ ಅಂತ ಹೇಳುತ್ತೆ. ಅಂದ್ರೆ ಆತರ ಯಾರು ಇಲ್ಲ. ರಿಲೇಷನ್ ರಿಲೇಷನ್ ಕೂಡ ಯಾರು ಇಲ್ಲ. ನೋಡಿ, ಯಾರಾದ್ರೂ ಸಿಕ್ಬೋದು, ದೂರದ ರಿಲೇಷನ್, ಹತ್ರದ ರಿಲೇಷನ್, ಒಟ್ಟು ನಿಮ್ಗೆ ತುಂಬಾ ಪರಿಚಯ ಇದ್ದವ್ರೆ ನಿಮ್ಗೆ ಮದ್ವೆ ಆಗ್ತಾರೆ ಅಂತ ಹೇಳುತ್ತೆ ನಿಮ್ ಜಾತಕ. ನಿಮ್ಮ ರಿಲೇಷನ್ನೇ ಬರ್ತಾರೆ ಅಂತ ಹೇಳುತ್ತೆ. ಮತ್ತೆ ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮದುವೆಯಲ್ಲಿ ಏರುಪೇರಾಗ್ಬೋದು, ಮದುವೆ ಆದಮೇಲೆ ಏರುಪೇರಾಗುತ್ತೆ ಜೀವನ ಅಂತ ಹೇಳುತ್ತೆ. ಯಾಕಂದರೆ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರ್ತಾರೆ. ಗೌರ್ಮೆಂಟ್ ಕೆಲಸದವ್ರನ್ನ ಮದುವೆ ಆಗ್ತೀರಾ, ಗೌರ್ಮೆಂಟ್ ಜಾಬ್ ಇರೋವ್ರ ಮನೆಗೆ ಹೋಗ್ತೀರಾ, ಅವ್ರ ಕುಟುಂಬದಲ್ಲಿ ಗೌರ್ಮೆಂಟ್ ಸರ್ಕಾರಿ ಕೆಲಸದವ್ರನ್ನ ಮದುವೆ ಆಗ್ತೀರಾ. ಆದರೆ ಲೈಫು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ, ಮದುವೆ ಲೈಫು ಚೆನ್ನಾಗಿರೋದಿಲ್ಲ ನಿಮಗೆ. ಸರ್ಕಾರಿ ಕೆಲಸದವ್ರನ್ನ ಮದುವೆ ಆಗ್ತೀನಾ? ಹಾ, ಅವ್ರ ಮನೆಗೆ ಮದುವೆ ಆಗ್ತೀರಾ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ನ. ನೀವು 8ನೇ ಕ್ಲಾಸೇ ಓದಿರ್ಬೋದು, ಆದ್ರೆ ಸರ್ಕಾರಿ ಕೆಲಸದವ್ರ ಮನೆಗೆ ಹೋಗ್ತೀರಾ ಅಂತ ಹೇಳುತ್ತೆ. ಆದ್ರೆ ಮ್ಯಾರೇಜ್ ಲೈಫ್ ಕೆಡುತ್ತೆ ಅಂತಾನು ಹೇಳುತ್ತೆ. ಅಂದ್ರೆ ಮ್ಯಾರೇಜ್ ಲೈಫ್ ಅಂದ್ರೆ ಏನಾಗುತ್ತೆ ಮೇಡಮ್? ಮುಂದಿನ ಲೈಫು ಸ್ವಲ್ಪ ಎಳ್ದಾಟ, ಚೆನ್ನಾಗಿರಲ್ಲ ಅಮ್ಮ, ಅದನ್ನ ಹೇಳುತ್ತೆ. ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ನಮ್ಮ ಆಫೀಸ್ ನಂಬರ್ ಕರೆ ಮಾಡಿ, ನಿಮ್ಮ ಜಾತಕ ಇನ್ನೊಂದ್ಸತಿ ಕೇಳಿ. ಆಫೀಸ್ ನಂಬರಿಗೆ ಫೋನ್ ಮಾಡ್ಬೇಕಾ? ಹೌದು, 26263456 ಇದೆಯಲ್ಲ, ಆ ನಂಬರ್ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಆನ್ಲೈನಲ್ಲೇ ನಿಮ್ಮ ಜಾತಕ ಕೇಳಿ, ಯಾಕಂದ್ರೆ ಎಲ್ಲವನ್ನು ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಓಕೆ ಅಮ್ಮ, ಧನ್ಯವಾದ. ಇನ್ನೊಬ್ರದ್ದು ಕೇಳಬೇಕಾಗಿತ್ತು ಮೇಡಮ್. ಅದನ್ನು ಆಫೀಸ್ ನಂಬರ್ ಕರೆ ಮಾಡಿ ಕೇಳಿ. ಸರಿ. ಓಕೆ. ಎಸ್ ಮ್ಯಾಮ್, ಇನ್ನು ಉಳಿದಿರುವಂತಹ 6 ರಾಶಿಗಳ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. Okay. ಇನ್ನು ಇವತ್ತು ನೀವು ಮಕರ ರಾಶಿ ಬಗ್ಗೆ ಕುಲಂಕುಷವಾಗಿ ಹೇಳ್ತಾ ಹೋದ್ರಿ. ಅವ್ರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ, ಮುಂದಿನ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ರಿ. ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದ ಮ್ಯಾಮ್. ನೋಡಿ, ಇಷ್ಟೊತ್ತು ಎಲ್ಲ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರವನ್ನು ಹೇಳ್ತಾ ಬಂದಿದ್ದೀನಿ. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಿರ್ಬೋದು, ತಿಳ್ಕೊಂಡಾದ್ಮೇಲೆ ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು, ನಾವು ಹೇಗಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ಲೈಫ್ ಜರ್ನಿನ ತುಂಬ ಈಸಿಯಾಗಿ ನೀವು ರೀಚ್ ಮಾಡ್ಬೋದು. ನಿಮ್ಮ ಕೆರಿಯರು, ನಿಮ್ಮ ಕನಸು ಏನಿರುತ್ತೆ ಅದನ್ನು ಈಸಿಯಾಗಿ ನೀವು ರೀಚ್ ಮಾಡ್ಬೋದು ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಕೇಳಿದ್ರಲ್ವಾ ಈ ದಿನದ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ, ಮತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ, ಮತ್ತೆ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ಅಂತ ಮೇಡಮ್ ಅವರು ಎಲ್ಲವನ್ನ ತಿಳಿಸ್ತಾ ಹೋದ್ರು. ಇನ್ನು ಮತ್ತೆ ನಾಳೆ ಇದೇ ಟೈಮ್ಗೆ ಅಂದ್ರೆ 9 ಗಂಟೆಯಿಂದ 10 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇದ್ರಿ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್.